ಅಯ್ಯೋ ನಿಂತ್ಕೋ ನಿಂತ್ಕೋ ನಿಂತ್ಕೋ, ಎಲ್ಲಿ ಹೋಗ್ತಾ ಇದ್ಯಾ? ನಿಂತ್ಕೋ. ಎಲ್ಲಿ ಹೋದ ಇವನು? ನಾನ್ ಕೇಳಿದ್ದು ತರಕಾರಿ ಆದ್ರೆ ಕೊಟ್ಟಿದ್ದು ಕೊತ್ತಂಬರಿ. ಎಲ್ಲಿ ನಾನ್ ಕೇಳಿದ ತರಕಾರಿ? ಅಯ್ಯಯ್ಯೋ, ಏನಾಯ್ತು ಉಪ್ಪಿ? ಅಮ್ಮ, ಇವನು ಸ್ವೀಟ್ ಆಗಿರುತ್ತೆ ಅಂತ ಹೇಳಿ ಸೌತೆಕಾಯಿ ಕೊಟ್ಟಿದ್ದ, ಆದ್ರೆ ಅದು ಹಾಗಲ್ಕಾಯಿಗಿಂತ ಕಹಿಯಾಗಿತ್ತು. ಧನ್ಯ ಪ್ರಸಾದ್, ಸೌತೆಕಾಯಿ ಬದಲು ಸೌತೆಕಾಯಿನೇ ಕೊಟ್ಬಿಡು, ಲೆಕ್ಕ ಚುಪ್ತ ಆಗ್ಬಿಡತ್ತೆ. ಇಲ್ಲ ಅಮ್ಮ, ಇವ್ನು ಹೇಳಿದ್ದ ಸೌತೆಕಾಯಿ ಸಿಹಿ ಆಗಿಲ್ದಿದ್ರೆ 1 ತಿಂಗಳಿಗಾಗೋ ಅಂತ ತರಕಾರಿನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದ. ಆಗ ಲೆಕ್ಕ ಚುಪ್ತ ಆಗತ್ ನೋಡಿ. ಅಯ್ಯೋ ಅಣ್ಣ, ಇಷ್ಟು ಸೌತೆಕಾಯಿಗಳಲ್ಲಿ ಒಂದೇ ಒಂದು ಸೌತೆಕಾಯಿ ಕಹಿ ಬಂದ್ರೆ ನಾನು 1 ತಿಂಗಳಿಗಾಗೋಷ್ಟು ತರಕಾರಿಗಳನ್ನ ಉಚಿತವಾಗಿ ಕೊಡಕ್ಕಾಗತ್ತಾ? ಅದನ್ನೆಲ್ಲ ನನಗೆ ಹೇಳ್ಬೇಡ. ಇದೆಲ್ಲ ಒಳ್ಳೇದಲ್ಲ. ನಿನ್ಗೆ ದುರಾಸೆ ಉಪ್ಪಿ. ದುರಾಸೆ ಏನೆಲ್ಲ ಮಾಡ್ಸತ್ತೆ ನಿಂಗ್ ಗೊತ್ತಾ? ಈ ಕಡ್ಡಿಯಿಂದ ನಾನು ಕೆಳಗಡೆ ಬಿದ್ದೋದೆ. ಈ ಕಡ್ಡಿನ ನಾನು ಸುಮ್ನೆ ಬಿಡಲ್ಲ. ಹಾಗಾದ್ರೆ ನಾನು ನಿನಗ್ ಸಹಾಯ ಮಾಡ್ತೀನಿ. ಅಯ್ಯೋ ಮಕ್ಳ, ಇಷ್ಟೊಂದ್ ಕೋಪನಾ? ಒಂದೊಂದನ್ನೇ ಮುರಿಯೋದ್ರಿಂದ ಏನ್ ಪ್ರಯೋಜನ? ಒಂದ್ ಕೆಲ್ಸ ಮಾಡಿ, ಇದನ್ನ ಒಟ್ಟಿಗೆ ಮುರಿದ್ ತೋರ್ಸಿ. ನನಗ್ ಕೊಡು. ಅಯ್ಯಯ್ಯೋ ಅಮ್ಮ, ಅಮ್ಮ, ಇದ್ಯಾಕ್ ಮುರ್ದೋಗ್ತಾನೆ ಇಲ್ಲ? ಹೇಗ್ ಮುರಿಯಕ್ಕಾಗತ್ತೆ? ಒಗ್ಗಟ್ಟಲ್ಲಿ ಶಕ್ತಿ ತುಂಬಾ ಇರುತ್ತೆ. ಎಲ್ಲಿವರೆಗೂ ಒಂಟಿಯಾಗಿರ್ತೀರೋ ಶಕ್ತಿಹೀನರಾಗ್ತೀರಾ. ಅದೇ ಒಗ್ಗಟ್ಟಲ್ಲಿದ್ರೆ ಶಕ್ತಿಶಾಲಿ ಆಗ್ತೀರಾ. ಈ ವಿಷಯದಲ್ಲಿ ಅಮ್ಮನ ಹತ್ರ ಯಾವ್ದಾದ್ರು ಕತೆ ಇದ್ದೇ ಇರುತ್ತೆ. ಅಮ್ಮ, ನಮ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಒಗ್ಗಟ್ಟಲ್ಲಿ ಏನು? ಹೌದು ಅಮ್ಮ, ಇದ್ರ ಬಗ್ಗೆನೂ ಯಾವ್ದಾದ್ರು ಕತೆ ಗೊತ್ತಾಗಿದ್ದಿದ್ರೆ ಆಗ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋತಿದ್ವಿ. ಹೌದಾ? ನಂಗೆಲ್ಲ ಅರ್ಥ ಆಗ್ತಿದೆ. ಕತೆ ಹೇಳ್ಬೇಕಾ? ನೋಡಿ ಮಕ್ಳ, ನಾನ್ ನಿಮ್ಗೋಸ್ಕರ ಮಾಡಿರೋ ಬನಾನಾ ಶೇಕ್. ಅಯ್ಯೋ, ನನ್ ಮಕ್ಳಿಗೆ ಏನಾಗಿದೆ ಇವತ್ತು? ಎಲ್ರು ನಿಮ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ, ಆದ್ರೆ ಬನಾನಾ ಶೇಕ್ ಮೇಲೆ ಯಾರು ಸಿಟ್ ಮಾಡ್ಕೊಳಲ್ಲ. ಬಾಬು, ಹೌದಾ? ವಿಷಯ ಇದಾ? ನಾನಂತೂ ಇಲ್ಲಿ ನನ್ ಮಕ್ಳ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಬಂದಿದ್ದೆ. ನೀವದೇನೋ ಹೇಳ್ತಾ ಇರ್ತೀರಲ್ಲ, ಏನದು? ಸ್ಟೋರಿ ಟೈಮ್ ವಿತ್ ಸುಧಾಮ. ಹಾ, ಅಮ್ಮ, ನಾವ್ ನಿಮ್ಗೆ ಪ್ರಾಮಿಸ್ ಮಾಡಿದ್ವಿ, ಇವತ್ ನಾವ್ ಎಲ್ಲಾ ಕೆಲ್ಸಾನು ನಾವೇ ಮಾಡ್ಕೋತೀವಿ ಅಂತ. ಎಲ್ರು ಅವ್ರವ್ರ ಬಟ್ಟೆನ ಅವರೇ ಒಕ್ಕೊಂಡಿದ್ದಾರೆ. ಆದ್ರೇನು ನಿಮ್ ಹತ್ರ ಹೋಗ್ದಾಕಿಲ್ಲ. ನನಗ್ ಬಟ್ಟೆ ಒಗೆಯೋ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಎಷ್ಟು ಬಟ್ಟೆ ಇದೆ ಅಂದ್ರೆ 1 ತಿಂಗಳು ಬಟ್ಟೆ ಒಗಿಲಿಲ್ಲ ಅಂದ್ರೂ ಆಗ್ಲೂ ನಾನು ದಿನಕ್ಕೆ 1 ಬಟ್ಟೆ ಹಾಕೋಬಹುದು. ಹಾಗಾದ್ರೆ ಇವತ್ ನೀನು ರಾಜ ವಿದ್ಯಾಧರನ್ ಮಗಳು ರಾಣಿ ಚಿತ್ರಲೇಖ ತರ ಮಾತಾಡ್ತಿದ್ಯಾ? ವಾಚಿರು, ಇತ್ತೀಚೆಗೆ ತುಂಬಾ ಪುಸ್ತಕಗಳು ಓದ್ತಾ ಇದ್ಯಾ ಅನ್ಸತ್ತೆ. ಹೌದು ಅಮ್ಮ, ಈ 2-3 ದಿನ ನೀವ್ ಇರ್ಲಿಲ್ಲ. ಕತೆಗಳು ಕೇಳ್ದಿರ ನಾನು ಇರೋದಕ್ಕಾಗಲ್ಲ. ಅದಕ್ಕೆ ನಾನು ನೀವು ಬರ್ದಿರೋಂತ ಕತೆಗಳನ್ನ ಓದ್ದೆ. ಆದ್ರೆ ನಾನು ರಾಜ್ಕುಮಾರಿ ಕತೆನ ಯಾವತ್ತೂ ಕೇಳಲೇ ಇಲ್ವಲ್ಲ. ಆ ಕತೆ ನಮ್ಗೆ ಕೇಳಿದ್ರೇನೆ ಅರ್ಥ ಆಗೋದು. ಆ ಕತೆ ಯಾವ್ದು ಅಂದ್ರೆ ರಾಜ ವಿದ್ಯಾಧರ ಮತ್ತೆ ಮಹಾರಾಣಿ ಕೇದು. ಅವರಿಬ್ರು ತುಂಬಾನೇ ಸಂಕಷ್ಟದಲ್ಲಿದ್ರು. ಅದು ತುಂಬಾನೇ. ಇದೇನ್ ಕತೆ ಹೇಳೋ ರೀತಿನಾ?
ಅಮ್ಮ ಯಾವಾಗ ಬರ್ತಾರೆ? ಅಮ್ಮ ಹೊರಗ್ ಹೋಗಿ 3 ದಿನ ಆಯ್ತು. ಯಾವಾಗ ಬರ್ತಾರೋ ಏನೋ. ಬರ್ತಾರೆ ಬರ್ತಾರೆ. ತಗೊಳ್ಳಿ ನಿಮ್ಮೆಲ್ರ ಫೇವ್ರೇಟ್ ಪಕೋಡ. ಇದು ಯಾವ ತರದ ಪಕೋಡ? ಅಮ್ಮ ಹೀಗೆಲ್ಲ ಮಾಡೋದಿಲ್ಲ. ಅಷ್ಟೇ ಅಲ್ದೆ ಇದೆಲ್ಲ ನಮಗ ಅಮ್ಮ ತಿನ್ಸಿದ್ಮೇಲೆ ಕಥೆ ಕೂಡ ಹೇಳ್ತಾರೆ. ಈಗ್ಲೇ ನಿಮ್ಮಮ್ಮನ ನಾನ್ ಎಲ್ಲಿಂದ ಕರ್ಕೊಂಡ್ ಬರ್ಲಿ? ಚಿಂತೆ ಮಾಡ್ಬೇಡಿ ನನ್ ಮಕ್ಕಳ. ಅಮ್ಮ ಅಲ್ಲೇರಿ ಎಲ್ಲ ಹೋಗಿ ಕುತ್ಕೊಳ್ಳಿ. ಚಿರು ಆ ಕಡೆ. ಆಯ್ತು. ಬಾಬು ಹೋಗು ಆ ಕುರ್ಚಿ ಮೇಲೆ ಕುತ್ಕೋ. ಆದ್ರೆ ನೀವಂತೂ ಹೇಳಿದ್ರಿ ಅದು ಮುರ್ದೋಗಿದೆ ಅಂತ. ಆದ್ರೆ ಗಿದ್ರೆ ಏನೂ ಇಲ್ಲ. ಕತೆ ಕೇಳ್ಬೇಕೋ ಬೇಡವೋ? ಹೋಗ್ ಕುತ್ಕೋ. ಹಾ ಹಾ. ಬಾಗು ನಿನಗ್ ಪೆಟ್ಟಾಗ್ಲಿಲ್ಲ ತಾನೆ? ಇಲ್ಲ ಇಲ್ಲ, ನಾನು ಹುಷಾರಾಗಿದ್ದೀನಿ. ಓ, ನೀನಾ? ಬಾಬು ನಿನ್ಗೇನೂ ಆಗಿಲ್ಲ ತಾನೆ? ನೀನ್ ನನ್ನನ್ ಬೀಳಿಸ್ದ್ಯಾ? ಹಾ ಅದಕ್ಕೆ ನಾನ್ ಯಾವಾಗ್ಲೂ ಹೇಳೋದು, ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ಯಾರನ್ನು ನಂಬಾರ್ದು ಅಂತ. ಇದು ನಿಮ್ಮೆಲ್ರಿಗೋಸ್ಕರ. ನೀನ್ ಬಂದಿದ್ದು ಒಳ್ಳೇದಾಯ್ತು. ಇವ್ರಂತೂ ನನ್ ಕೈಯಲ್ಲಿ ಭರತನಾಟ್ಯ ಮಾಡಿಸ್ಬಿಟ್ರು. ಅದ್ರಲ್ಲೂ ಮುಖ್ಯವಾಗಿ ಕತೆ ಕೇಳೋದಿಕ್ಕೆ. ಇಷ್ಟೊತ್ತು ಎಷ್ಟೋ ಸಲ ಇವ್ರ ಬಾಯಿಯಿಂದ ಸ್ಟೋರಿ ಟೈಮ್ ವಿತ್ ಸುಧಾ ಅಮ್ಮ ಅನ್ನೋ ಡಿಮ್ಯಾಂಡ್ ಅನ್ನ ಕೇಳಿಸ್ಕೊಂಡಿದೀನಿ. ಈಗ ನಾನು ನೋಡ್ಬೇಕು ಇವ್ರಿಗೆ ನೀನು ಕತೆ ಹೇಗ್ ಹೇಳ್ತ್ಯಾ ಅನ್ನೋದನ್ನ. ಕತೆ ಸಬ್ಜೆಕ್ಟ್ ಅಂತೂ ನನ್ಗೆ ನೂನಿಯಿಂದ ಸಿಕ್ಕಿದೆ. ಅಮ್ಮ ಕತೆ ಹೇಳಿ ಅಲ್ವಾ ಈಗ? ಅಮ್ಮ ಯಾತ್ರೆಯಿಂದ ಇವಾಗ್ ತಾನೇ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಅವರಿಗೆ ವಿಶ್ರಾಂತಿ ತಗೊಳ್ಳೋದಕ್ ಬಿಡಿ. ಹಾಗಾದ್ರೆ ಇವತ್ ರಾತ್ರಿ ಖಂಡಿತ ಕತೆ ಕೇಳ್ತೀವಿ. ಹಾ ಖಂಡಿತ. If you like this video, subscribe to our channel Murthy Media.